ನಮಸ್ಕಾರ. ಲರ್ನಿಂಗ್ ಲ್ಯಾಬಿನ ಪರವಾಗಿ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ನಮ್ಮ ಹೆಮ್ಮೆಯ ಕರ್ನಾಟಕದ ಸಂಸ್ಕೃತಿ, ಐಕ್ಯತೆ ಮತ್ತು ಪರಂಪರೆಯನ್ನು ಸಂಭ್ರಮಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯವು ಯಾವಾಗಲೂ ಒಂದೇ ಆಗಿರಲಿಲ್ಲ. 1956ರ ಮೊದಲು ಕನ್ನಡ ಮಾತನಾಡುವ ಪ್ರದೇಶಗಳು ಹಲವಾರು ಕಡೆ ಹಂಚಲ್ಪಟ್ಟಿದ್ದವು. ಕೆಲವು ಮೈಸೂರಿನ ಕಡೆ, ಕೆಲವು ಬಾಂಬೆ ಪ್ರಾಂತದಲ್ಲಿ, ಕೆಲವು ಮದ್ರಾಸಿನ ಕಡೆ, ಇನ್ನೂ ಕೆಲವು ಹೈದರಾಬಾದಿನ ಅಡಿಯಲ್ಲಿದ್ದವು. ಇದರಿಂದ ಕನ್ನಡಿಗರು ವಿಭಜಿತರಾದಂತೆ ಭಾವಿಸುತ್ತಿದ್ದರು. ಆದ್ದರಿಂದಲೇ ರಾಜಕೀಯ ನಾಯಕರು, ಸಾಹಿತ್ಯಕರ್ತರು ಹಾಗೂ ನಾಗರಿಕರು ಒಂದುಗೂಡಿ ಏಕೀಕರಣ ಆಂದೋಲನ ಎಂಬ ಚಳುವಳಿಯನ್ನು ಪ್ರಾರಂಭಿಸಿ ಎಲ್ಲ ಕನ್ನಡ ಪ್ರದೇಶಗಳನ್ನು ಒಂದುಗೂಡಿ ಒಂದೇ ತರಲು ಪ್ರಯತ್ನಿಸುತ್ತಿದ್ದರು. 1 ನವೆಂಬರ್ 1956ರಂದು ಎಲ್ಲ ಕನ್ನಡ ಪ್ರದೇಶಗಳು ಒಂದುಗೂಡಿ ಮೈಸೂರು ರೂಪುಗೊಂಡಿತ್ತು. ನಂತರ 1973ರಂದು ದೇವರಾಜ ಅರಸ್ ಅವರ ಸರ್ಕಾರ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಿತು. ಹೀಗೆ ಕರ್ನಾಟಕ ಹುಟ್ಟಿಕೊಂಡಿತ್ತು. ನಮ್ಮ ಕರ್ನಾಟಕವು ಪರಂಪರೆ, ನವೀನತೆ ಮತ್ತು ಮಹಾಚಿಂತಕರ ನೆಲ. ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನೆಲ. ಕುವೆಂಪು ಮತ್ತು ದಾರಾ ಬೇಂದ್ರೆ ಅವರಂತಹ ಕವಿಗಳ ತವರು. ಸಂತರಿಂದ ತತ್ವಜ್ಞಾನಿಗಳವರೆಗೆ, ವಿಜ್ಞಾನಿಗಳಿಂದ ತಂತ್ರಜ್ಞಾನಿಗಳವರೆಗೆ ಕರ್ನಾಟಕವು ಎಂದಿಗೂ ಪ್ರಗತಿಯ ದಾರಿಯಲ್ಲಿತ್ತು. ಇದು ಶಾಸ್ತ್ರೀಯ ಸಂಗೀತದ, ಯಕ್ಷಗಾನದ, ಶಿಕ್ಷಣದ, ಕೃಷಿಯ ಮತ್ತು ಐಟಿಯ ನಾಡಾಗಿದೆ. ಸಂಸ್ಕೃತಿಯಿಂದ ವಿಜ್ಞಾನದವರೆಗೂ ಭಾರತದ ಪ್ರತಿಯೊಂದು ಕ್ಷೇತ್ರಕ್ಕೂ ಕರ್ನಾಟಕ ತನ್ನ ಕೊಡುಗು ನೀಡಿದೆ. ಕನ್ನಡ ರಾಜ್ಯೋತ್ಸವವು ಭೌಗೋಳಿಕ ಉತ್ಸವವಲ್ಲ. ಇದು ನಮ್ಮ ಗುರುತಿನ, ನಮ್ಮ ಭಾಷೆಯ ಮತ್ತು ನಮ್ಮ ಐಕ್ಯತೆಯ ಹಬ್ಬ. ನಾವು ಎಲ್ಲಿದ್ದರೂ ಈ ದಿನವು ನಮ್ಮ ಗೌರವ ಮತ್ತು ಹೆಮ್ಮೆ ಎಂಬ ಮೌಲ್ಯವನ್ನು ನೆನಪಿಸುತ್ತದೆ. ಮತ್ತೊಮ್ಮೆ ಲರ್ನಿಂಗ್ ಲ್ಯಾಬ್ ಪರವಾಗಿ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮ ಇತಿಹಾಸ, ಸಂಸ್ಕೃತಿ, ಭಾಷೆಯನ್ನು ಹೆಮ್ಮೆಯಿಂದ ಆಚರಿಸೋಣ. ಜೈ ಕರ್ನಾಟಕ, ಜೈ ಹಿಂದ್.